ನಾವು ಯೋಚನೆ ಮಾಡಬೇಕು. ಇವತ್ತು ಬ್ರಹ್ಮಕಲಶ ಭಾಳಷ್ಟು ಕಡೆ ಆಗ್ತದೆ, ವೈಭವವೂ ಆಗ್ತದೆ, ಎಲ್ಲವೂ ಚೆನ್ನಾಗಿ ನಡೀತದೆ, ಯಾಗ ಯಜ್ಞಾದಿಗಳು ನಡೀತದೆ, ಹರಿನಾಮ ಸಂಕೀರ್ತನೆ ನಡೀತದೆ, ಅನ್ನದಾನ ವಿಶೇಷವಾಗಿ ನಡೀತದೆ, ಅತಿಥಿ ಸತ್ಕಾರ ಎಲ್ಲವೂ ನಡೀತದೆ. ಆದರೆ ಮನೆಯ ಹೊರಗೆ ಮನೆಯ ಒಳಗೆ ನಾವೇಗಿದ್ದೇವೆ ಅನ್ನುವಂಥ ಪ್ರಶ್ನೆ ಎಲ್ಲ ಭಾಗದಲ್ಲಿ ಇವತ್ತು ವ್ಯಾಪಿಸ್ತಾ ಇದೆ. ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ, ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ನಮ್ಮ ಪೂರ್ವಜರು ಎಲ್ಲ ಹಿರಿಯರೆಲ್ಲ ಇದ್ದರು. ಪಂಜ ಭಾಸ್ಕರ್ ಭಟ್ರು ಭಾಳ ಚೆನ್ನಾಗಿ ತಮ್ಮ ವಿದ್ವತ್ತನ್ನು ನಲ್ಲಿ ತಿಳಿಸಿದರು ನಿಮಗೆ. ಇಂಥ ಎಷ್ಟೋ ವಿದ್ವಜ್ಜನರು, ತಮ್ಮ ಹಿರಿಯರು, ಕಳೆದು ಹೋದವರು, ಸಾಧನೆ ಮಾಡಿದವರು ಈ ಸಮಾಜಕ್ಕೋಸ್ಕರ, ಈ ಸಮಾಜದಲ್ಲಿ ಅಂತಂಥ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿ ಸಮಾಜಮುಖಿ ಬೆಳವಣಿಗೆ ಪೂರಕವಾದಂಥ ಎಷ್ಟೋ ಹಿರಿಯರನ್ನು ನಾವು ಕಳ್ಕೊಂಡಿದ್ದೇವೆ. ಉದಯೇಶ್ವರನ ಈ ಸನ್ನಿಧಿಯಲ್ಲಿ ಕೂಡ ಈ ದೇವಸ್ಥಾನದ ಬ್ರಹ್ಮಕಲಶ ಆಗಬೇಕು, ಈ ಸತ್ಕರ್ಮ ಆಗಬೇಕು ಅನ್ನುವಂಥ ಪ್ರಯತ್ನಶೀಲರಾದಕ್ಕಂಥ ಎಷ್ಟೋ ಸಂಸಾರಗಳು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆದರೆ ನಾವು ಯೋಚನೆ ಮಾಡಬೇಕು, ನಮ್ಮ ಮಕ್ಕಳಿಗೆ, ನಮ್ಮ ಪೂರ್ವಜರಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಪೂಜ್ಯ ಶ್ರೀಗಳು ಭಾಳ ಚೆನ್ನಾಗಿ ಹೇಳಿದರು, ನಾವು ಹೀಗೆ ಏನು ಮಾಡ್ತೇವೆ ಇದು ನಮಗಿಂತ ಹೆಚ್ಚಾಗಿ ಮುಂದಿನ ಪೀಳಿಗೆಗೆ ಅದು ಬಳುವಳಿ ಆಗಬೇಕು ಅಂತ. ಅದನ್ನು ಮಾಡುವಂಥ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿದೆ. ಇವತ್ತು ಪೂಜ್ಯ ಶ್ರೀಗಳು ಅದುಮಾರ ಮಠದ 33ನೇ ಯತಿಗಳಾಗಿ ಪೀಠಾರೋಹಣ ಮಾಡಿದವರು. ಯೋಚನೆ ಮಾಡಬೇಕು, ಒಂದು ಪೀಠ ಅಂತ ಹೇಳಿದರೆ ಅದಕ್ಕೆ ಶಕ್ತಿ ಇದೆ, ಅದಕ್ಕೆ ಪರಂಪರೆ ಇದೆ, ಅದಕ್ಕೆ ಮೌಲ್ಯಾಧಾರಿತ ಬದ್ಧತೆ ಇದೆ, ಅಂತ ತಪಸ್ಸಿದೆ. ಅದನ್ನು ಗೌರವಿಸುವಂಥದ್ದು, ಅದನ್ನು ಪ್ರೀತಿಸುವಂಥದ್ದು, ಅದಕ್ಕೆ ಸಮರ್ಪಣಾ ಮನೋಭಾವನ ಕೊಡುವಂಥ ಪ್ರಯತ್ನಶೀಲರಾಗತಕ್ಕಂಥ ಮನೋಭಾವವನ್ನು ಪ್ರತಿಯೊಬ್ಬ ಹಿಂದೂಗಳು ಅರ್ಥವಿಸ್ಕೊಳ್ಬೇಕು. ಅದು ಮಾತ್ರ ಅಲ್ಲ, ಯತಿಶ್ರೇಷ್ಠರು, ಯತಿಗಳೆಲ್ಲ ಮಂತ್ರಾಕ್ಷತೆ ಕೊಡ್ತಾರೆ, ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ಕೊಡ್ತಾರೆ. ಆ ಪಾವಿತ್ರತೆಯಲ್ಲಿ ತೆಕೊಳ್ಬೇಕೇಗೆ, ಅದನ್ನು ಉಳಿಸ್ಬೇಕೇಗೆ, ಅದರ ಮೂಲಕ ನಾವು ಬೆಳಿಬೇಕೇಗೆ ಅಂತ ಯೋಚನೆ ಮಾಡತಕ್ಕಂಥ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿದೆ. ನಾವು ಗಮನಿಸ್ತಾ ಇದ್ದೇವೆ. ಈಗ ದೇವಸ್ಥಾನ ಭಾಳ ಚೆನ್ನಾಗಿ ಮಾಡಿದ್ದೀರಿ, ಭಾಳ ಚೆನ್ನಾಗಿ ದೇವಸ್ಥಾನ ಮಾಡಿದ್ದೀರಿ. ಆದರೆ ದೇವಸ್ಥಾನದೊಳಗೆ ಪ್ರವೇಶ ಆಗೋದು ಹೇಗೆ? ಪ್ರವೇಶ ಆಗುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು? ಗರ್ಭಗುಡಿ ಸುತ್ತ ಪ್ರಭಾವಲಯ ಇದೆ, ಗರ್ಭಗುಡಿಯ ಒಳಗೂ ಪ್ರಭಾವಲಯ ಇದೆ. ಈ ಪ್ರಭಾವಲಯದ ಪಾವಿತ್ರತೆ ನಮ್ಮ ಕಾಲಿನ ಅಂಗುಷ್ಟದಿಂದ ನಮ್ಮ ತಲೆಯವರೆಗೆ ಇರತಕ್ಕಂಥ ಜ್ಞಾನೇಂದ್ರಿಯದ ವಿಕಾಸದ ಪ್ರಭಾವಲಯ ಇದೆ ಅಲ್ಲ, ಅದರ ಪ್ರಭಾವಿತವಾದಂಥ ನಮ್ಮ ಒಳಗೆ ಇರತಕ್ಕಂಥ ಆತ್ಮೋನ್ನತಿಯ, ಆತ್ಮೋದ್ಧಾರದ, ನಾವು ಎಷ್ಟೋ ಪಾಪವನ್ನು ಮಾಡ್ತಾ ಬರ್ತಾ ಇರ್ತೇವೆ. ಎಲ್ಲಿ ಓದುವಾಗಲೂ ಪಾಪ ನಡೀತಾ ಇರ್ತದೆ ನಮ್ಮಿಂದ. ಅದಕ್ಕೋಸ್ಕರ ಆ ಪಾಪವನ್ನು ಕ್ಷಯಿಸುವಂಥ ಒಂದು ಪುಣ್ಯ ಸ್ಥಳ ಇದ್ದರೆ ಮಠ ಮಂದಿರಗಳು, ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನಗಳು, ಭಜನಾ ಮಂದಿರಗಳು. ಇದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ನಾವು ದೇವಸ್ಥಾನಕ್ಕೆ ಬರೋದು ಪುಣ್ಯದ ಪ್ರಕ್ರಿಯೆಗೆ, ಪುಣ್ಯ ಸಂಪಾದನೆ ಮಾಡಲಿಕ್ಕೆ. ಇದನ್ನು ಮೊದಲನೇದಾಗಿ ತಿಳ್ಕೊಳ್ಬೇಕು. ಎರಡನೇದಾಗಿ ದೇವಸ್ಥಾನದೊಳಗೆ ಪ್ರವೇಶ ಆದಮೇಲೆ ನಮ್ಮ ವಿಕೃತ ಮನಸ್ಸನ್ನು ಬಿಡಬೇಕು, ಸ್ವಾರ್ಥವನ್ನು ಬಿಡಬೇಕು, ಮತ್ಸರವನ್ನು ಬಿಡಬೇಕು, ಕ್ರಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಾದಿಗಳಿಗೆ ಕಡಿವಾಣ ಆಗಬೇಕು. ಆ ಸಮಯದಲ್ಲಿ ನಿಶಬ್ದವಾಗಿ ಆ ಪರಿಸರದಲ್ಲಿ ಇರಬೇಕು. ಯಾವುದೇ ವ್ಯತಿರಿಕ್ತವಾದಂಥ ಮಾತನ್ನು ಕೂಡ ಆ ದೇವಸ್ಥಾನದ ಆವರಣದಲ್ಲಿ ಮಾತಾಡಬಾರ್ದು. ಯಾವುದೇ ಅಸಂಬದ್ಧವಾದಂಥ ಮಾತಿನ ಉಚ್ಚಾರಣೆ ಅಲ್ಲಿ ಆಗಬಾರ್ದು. ನಾವು ದೇವಸ್ಥಾನ ಪ್ರವೇಶ ಆದಮೇಲೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋದೇನು? ಅಖಿಲಾಂಡ ಕೋಟಿನಾದಂಥ ಭಗವಂತ ಅವನಿಗೆ ಆದೇಶ ಮಾಡುವುದಲ್ಲ, ನಾವು ಸಮರ್ಪಣಾ ಭಾವದಲ್ಲಿ ನಮ್ಮನ್ನು ಅವನಿಗೆ ಸಮರ್ಪಣೆ ಮಾಡೋದು. ನೀನೇ ಗತಿ, ನೀನೇ ಮತಿ, ಇಷ್ಟು ಪ್ರಾರ್ಥನೆ ಮಾಡಿದ್ರೆ ಸಾಕು. ದೇವಸ್ಥಾನಕ್ಕೆ ಬಂದು ಮನೆ ಪಕ್ಕದವನಿಗೆ ಶಾಪ ಇಡೋದು, ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡೋದು, ದೇವಸ್ಥಾನಕ್ಕೆ ಬಂದು ಬೇಡದ ಕ್ಷಣಗಳನ್ನು ನೋಡುವಂಥ ದೃಶ್ಯಗಳನ್ನು, ಉಡುಗೆ ತೊಡುಗೆಗಳನ್ನು ವಿಕೃತವಾಗಿ ಹಾಕಿಕೊಂಡು ಬಂದು ಆ ವಿಕೃತಿಯನ್ನು ನೋಡುವಂಥ ಮನೋಭಾವಗಳನ್ನು, ಇದನ್ನು ಬಿಟ್ಟುಬಿಡಿ, ಇದನ್ನು ಬಿಟ್ಟುಬಿಡಿ. ದೇವಸ್ಥಾನ ಪಾವಿತ್ರತೆಯನ್ನು ಉಳಿಸಬೇಕು. ಬ್ರಹ್ಮಕಲಶ ಮಾಡಿದರೆ ಸಾಲದು, ಅಥವಾ ವೈಭವವನ್ನು ಮಾಡಿದರೆ ಸಾಲದು. ನೀವು ಬ್ರಹ್ಮಕಲಶ ಮಾಡಿದ ಮೇಲೆ ಕೂಡ ದೇವಸ್ಥಾನದ ಪರಿಸರವನ್ನು ಭಾಳ ಚೆನ್ನಾಗಿಟ್ಟುಕೊಳ್ಬೇಕು. ಎರಡನೇದಾಗಿ ದೇವಸ್ಥಾನದ ಗರ್ಭಗುಡಿಯೊಳಗೆ
ಆ ದೇವರಿಗೆ ಮಾಡತಕ್ಕಂಥ ಹೂ ಪುಷ್ಪವನ್ನು ಸಮರ್ಪಿಸುವುದು ನಿಮ್ಮ ಮನೆಯ ಗಿಡದ ಹೂಗಳನ್ನೇ ಸಮರ್ಪಿಸಬೇಕು, ತುಳಸಿಯನ್ನೇ ಸಮರ್ಪಿಸಬೇಕು, ಬಿಲ್ವಪತ್ರೆಯನ್ನೇ ಸಮರ್ಪಿಸಬೇಕು. ಬೇರೆ ಯಾವುದೇ ಪೇಟೆಯ ಹೂಗಳನ್ನು ಸಮರ್ಪಿಸಬಾರ್ದು. ಅದನ್ನು ಅಲಂಕಾರಕ್ಕೆ ಹೊರಗೆ ಎಲ್ಲಿ ಬೇಕಿದ್ರೂ ಹಾಕ್ಬೋದು. ಆದರೆ ಗರ್ಭಗುಡಿಗೆ ಕೊಂಡೋಗುವಂಥ ಎಲ್ಲ ಸುವಸ್ತು ಅಷ್ಟು ಪಾವಿತ್ರತೆಯಲ್ಲಿ ಇರಬೇಕು, ಪವಿತ್ರವಾಗಿರಬೇಕು. ಉದಾಹರಣೆಗೆ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗ್ತಾ ಇರ್ತದೆ. ಉದಾಹರಣೆ ಹೇಳ್ತಾ ಇದ್ದೇನೆ, ರಕ್ತ ಸಂಚಾರ ಆಗ್ತಾ ಇದೆ. ಇದು ಭಾಳ ಪರಿಶುದ್ಧವಾದ್ದು ಈ ರಕ್ತ. ಈ ರಕ್ತಕ್ಕೆ ಏನಾದರೂ ಒಂದು ಸೇರಿತು ಅಂತಾದರೆ ನಿಮಗೆ ದೇಹದಲ್ಲಿ ಭಾಳಷ್ಟು ವ್ಯತಿರಿಕ್ತವಾದಂಥ ಪರಿಣಾಮ ಆಗುತ್ತೆ, ಬೇರೆ ಬೇರೆ ಕಾಯಿಲೆಗೆ ಕಾರಣ ಆಗುತ್ತೆ. ಗರ್ಭಗುಡಿಯ ಒಳಗಿನ ವಾತಾವರಣ ಕೂಡ ಅಷ್ಟೇ ಪವಿತ್ರವಾದ್ದು, ಅದಕ್ಕೆ ಗೊಂದಲ ಆಗಬಾರ್ದು. ಅದೇ ರೀತಿ ದೇವಸ್ಥಾನದಲ್ಲಿ ಉಗ್ರತೆ ಬರೋದು, ಉದ್ರೇಕದಿಂದ ಮಾತಾಡೋದು, ಉದ್ರೇಕದಿಂದ ಪ್ರಸಾದ ಕೊಡೋದು, ಉದ್ರೇಕದಿಂದ ಪ್ರಸಾದ ಸ್ವೀಕಾರ ಮಾಡಿಕೊಡು, ಎರಡೂ ಆಗಬಾರ್ದು. ಪ್ರಸಾದ ಕೊಡುವವರ ಮನಸ್ಸು ಕೂಡ ಅಷ್ಟೇ ಉಲ್ಲಾಸಿತವಾಗಿರಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮನೋಭಾವ ಬೇಕು. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಅಷ್ಟೇ ಪಾವಿತ್ರತೆಯಲ್ಲಿ ಭಕ್ತರು ಕೂಡ ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಆಚಾರ್ಯರಲ್ಲಿ ಅಷ್ಟೇ ಗೌರವಿತವಾಗಿ ಅವರನ್ನು ನೋಡ್ಕೊಳ್ಬೇಕು. ಅವರು ಕೊಟ್ಟಂಥ ಪವಿತ್ರವಾದಂಥ ಪ್ರಸಾದ, ಅವರ ಕೈಯಲ್ಲಿ ಕೊಟ್ಟಂಥ ಪ್ರಸಾದ, ಅವರು ನಿತ್ಯ ದೇವರಿಗೆ ಅಭಿಷೇಕ ಮಾಡಿ ಅರ್ಚನೆ ಮಾಡಿ ಪೂಜೆ ಮಾಡಿದ ಆ ಕೈಗಳಲ್ಲಿ ಕೊಟ್ಟಂಥ ಪ್ರಸಾದ ಅಷ್ಟೇ ಪವಿತ್ರವಾದ್ದು ಅನ್ನುವಂಥ ಭಾವನೆಯನ್ನು ಮನಸ್ಸಿನಲ್ಲಿ ಯಾವತ್ತೂ ಗಟ್ಟಿಯಾಗಿ ಮಾಡಿಕೊಳ್ಬೇಕು. ಇದು ಪ್ರತಿಯೊಬ್ಬರ ಮನಸ್ಸಲ್ಲಿ ಇದು ನಿರಂತರವಾಗಿ ಬರಬೇಕು. ಇವತ್ತು ನಮ್ಮ ದೌರ್ಬಲ್ಯ ದೇವಸ್ಥಾನದಲ್ಲಿ ಹೇಗಿರಬೇಕು, ಮನೆಯಲ್ಲಿ ಹೇಗಿರಬೇಕು, ನಮ್ಮ ಆಚರಣೆ ಬಗ್ಗೆ ಹೇಗೆ ಕಲ್ಪನೆ ಇಟ್ಕೊಳ್ಬೇಕು, ನಮ್ಮ ಪರಂಪರೆಯನ್ನು ಹೇಗೆ ಉಳಿಸಿ ಬೆಳೆಸ್ಕೊಳ್ಬೇಕು, ಬ್ರಹ್ಮತ್ವ ಅಂದರೆ ಏನು, ಬ್ರಹ್ಮತ್ವದ ಶಕ್ತಿಯ ತೇಜಸ್ಸಿನ ಪ್ರಭಾವ ಅಂದರೆ ಏನು, ಅದು ಜಾತಿಗೆ ಸೀಮಿತ ಆಗಿರಬಾರ್ದು, ಜಾತಿಗೆ ಸೀಮಿತ ಆಗಿರಬಾರ್ದು. ಇಡೀ ಕ್ಷಾತ್ರ ತೇಜಸ್ಸಿನ ಹಿಂದೂ ಸಮಾಜಕ್ಕೆ ಸಮ್ಮಿಲಿತವಾದಂಥ ಶಕ್ತಿ ಅದು. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಯಾರನ್ನು ಯಾರು ಕೀಳು ಮಾಡುವಾಗಿಲ್ಲ. ಇದೆಲ್ಲವೂ ಪ್ರಪಂಚ ಇಡೀ ಭಗವಂತನ ಸೃಷ್ಟಿ. ಇದು ನಾವೆಲ್ಲ ಇದ್ದೇವೆ, ಇದು ಭ್ರಮೆ. ಮತ್ತೆ ನಾಳೆ ಇರ್ತೇವೆ ಇಲ್ವೋ ಗೊತ್ತಿಲ್ಲ ನಮಗೆ. ಆದರೆ ಇರುವಷ್ಟು ಕಾಲ ಭ್ರಮ ನಿರಸನ ಬೇಡ. ಭಗವಂತನ ಜೊತೆಯಲ್ಲಿ ನಾವಿರ್ತೇವೆ ಅನ್ನುವಂಥ ಭಾವನೆ ಇರಲಿ, ಕೃಷ್ಣನ ಜೊತೆಯಲ್ಲಿ ನಾವಿದ್ದೇವೆ ಅಂತ ಭಾವನೆ ಇರಲಿ, ಶಿವನ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಭಾವನೆ ಇರಲಿ, ದುರ್ಗೆಯ ಜೊತೆಯಲ್ಲಿ ನಾವಿದ್ದೇವೆ ಅಂತ ಭಾವನೆ ಇರಲಿ. ನಮ್ಮನ್ನೆಲ್ಲ ಕಾಪಾಡಿ ಸಂರಕ್ಷಿಸಿ ಬೆಳೆಸಿ ಪೋಷಿಸಿದಂಥ ಆ ಮಾತಾಯಿ, ಆ ಭಗವಂತನಿಗೆ, ಆ ಶ್ರೀಕೃಷ್ಣನಿಗೆ ನಿರಂತರವಾಗಿ ನಮ್ಮ ಎಲ್ಲ ಸಮರ್ಪಣೆ ಮಾಡತಕ್ಕಂಥ ಮನೋಭಾವನೆ ಇಟ್ಕೊಳ್ಳುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಇವತ್ತಿನ ಸಮಾಜದಲ್ಲಿ. ಎಲ್ಲರನ್ನ ಗೌರವಿಸುವಂಥ ಔದಾರ್ಯ ಇರಲಿ, ಪ್ರೀತಿಸುವಂಥ ಔದಾರ್ಯ ಇರಲಿ. ಕ್ಷೇತ್ರ ನಿಂದನೆಗೆ ಅವಕಾಶ ಕೊಡಬೇಡಿ. ಕ್ಷೇತ್ರ ಯಾವತ್ತೂ ಕೀಳಲ್ಲ, ಕ್ಷೇತ್ರ ಯಾವತ್ತೂ ಮೇಲೆ. ಯಾವುದೇ ಕ್ಷೇತ್ರ ಇರಲಿ, ಅಲ್ಲಿಯ ಪರಂಪರೆ ಯಾವ ಕಾಲಕ್ಕೂ ಅದು ಶಾಶ್ವತವೇ. ಅದನ್ನು ಅಳಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಬೇಕು. ನೀವು ಗಮನಿಸಿದ್ದೀರಾ, ಈಗ ಪುರಾತನ ದೇವಸ್ಥಾನ ಎಷ್ಟೋ ಜೀರ್ಣೋದ್ಧಾರ ಆಯಿತು. ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆ ಆಯಿತು. ಎಷ್ಟೋ ವರ್ಷ ಅದು ನಿಷ್ಕ್ರಿಯ ಆದ ರೀತಿಯಲ್ಲಿತ್ತು, ಆದರೆ ಪುನರುತ್ಥಾನ ಆಗಲಿಲ್ವಾ? ಈ ಪರಂಪರೆ ಕೂಡ ಅಷ್ಟೇ, ಅದು ನಾಶ ಆಗುವಂಥದ್ದಲ್ಲ. ಅದನ್ನು ಉಳಿಸುವಂಥ ಬೆಳೆಸುವಂಥ ಜವಾಬ್ದಾರಿ ನಮ್ಮಲ್ಲಿ ಇರಬೇಕಾದ್ದೆ. ಪೂಜ್ಯ ಶ್ರೀಗಳು ಭಾಳ ಚೆನ್ನಾಗಿ ಹೇಳಿದ್ದು, ಸಂಧ್ಯಾಕಾಲದಲ್ಲಿ ಮತ್ತು ಪ್ರಾರ್ಥ ಕಾಲದಲ್ಲಿ ಪವಿತ್ರ ಸಮಯ. ನಿಮ್ಮ ಮನೆಯಲ್ಲಿ ವಿಕೃತ ಮನಸ್ಸನ್ನು ದೂರ ಮಾಡಿ ಈ ಸಂಧ್ಯಾ ಸಮಯದಲ್ಲಿ ದೇವರ ನಾಮಸ್ಮರಣೆ ಮಾಡಿ, ಸಂಧ್ಯಾವಂದನೆ ಮಾಡಿ, ಸರಿಯಾದ ಪ್ರಾರ್ಥನೆ ಮನೆಯೊಳಗೆ ಎರಡೊತ್ತು ನಡೀತಾ ಇರಲಿ. ಆ ಪವಿತ್ರ ಸಮಯದಲ್ಲಿ ಧಾರಾವಾಹಿಯಲ್ಲಿ ಬಿಂದು ಗೊಂದಲವನ್ನು ಅನುಭವಿಸಿ ಇಡೀ ಮನೆ ಧಾರಾವಾಹಿಯಾಗಿ ಮುಳುಗಿ ಹೋಗ್ತಾ ಇದೆ. ಸರ್ವನಾಶ ಆಗಲಿಕ್ಕೆ ಇನ್ನೇನು ಬಾಕಿ ಇದೆ ಹೇಳಿ? ಮನಸ್ಸು ಚೆನ್ನಾಗಿದ್ದರೆ ತಾನೆ, ಆರೋಗ್ಯ ಚೆನ್ನಾಗಿದ್ದರೆ ತಾನೆ, ನಿಮ್ಮ ಶಾಂತಿ ಇದ್ದರೆ ತಾನೆ. ನಿಮ್ಮ ಹತ್ರ ಯಾವ ಸಂಪತ್ತು ಇದ್ದರೂ ಆರೋಗ್ಯ ಮತ್ತು ನೆಮ್ಮದಿ ಇಲ್ಲದಿದ್ದರೆ ಯಾವುದಿದ್ದೇನು ಪ್ರಯೋಜನ? ಅದಕ್ಕೆ ಒಂದೇ ಚಿಂತನೆ, ಭಗವನ್ ನಾಮ ಸಂಕೀರ್ತನೆ, ದೇವರ ನಾಮಸ್ಮರಣೆ, ದೇವರನ್ನು ಪ್ರೀತಿಸುವಂಥ ಮನಸ್ಸು. ದೇವರು ಅಂತ ಅನ್ನುವಂಥ ಪದ
ಕಾಣದ ದೇವರಲ್ಲ, ಕಾಣುವ ದೇವರು ಎಷ್ಟೋ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅದನ್ನು ನೋಡುವಂಥ ಮನೋಸ್ಥಿತಿ ನಮ್ಮಲ್ಲಿ ಬೇಕು. ಒಂದು ಮನೆಯಲ್ಲಿ ತಂದೆ ತಾಯಿ ವಯಸ್ಸಾಗಿ ಅಥವಾ ಹಿರಿಯರು ವಯಸ್ಸಾಗಿ ಮನೆಯಲ್ಲಿ ಬಿದ್ದುಕೊಂಡಿದ್ದರೆ ಅದಕ್ಕೂ ಲಕ್ಷಣ ಇದೆ ಆ ಮನೆಗೆ, ನೆನಪಿಟ್ಟುಕೊಳ್ಳಿ. ಯಾಕೆ? ಅದು ಪರಮಾತ್ಮನ ಸೇವೆ ಆಗಿರ್ತದೆ. ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿ ಹಿರಿಯರು ಕಷ್ಟ ಪಟ್ಟು ಸಂಸಾರ, ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿ ಅವರು ಪಟ್ಟಂಥ ಕಷ್ಟದ ಪಾಡು, ಇದನ್ನೆಲ್ಲ ಅನುಭವಿಸಿಕೊಂಡು ಕೊನೆಗೆ ಅವರ ದೇಹದ ಶಕ್ತಿ ಕುಂದಿದಾಗ ಅವರನ್ನು ಮಾಡುವಂಥ ಪೂಜೆ ಇದೆಯಲ್ಲ, ಅದು ಭಗವಂತನಿಗೆ ಸಮರ್ಪಣೆ ಆಗುವಂಥದ್ದು. ಇದಾಗಬೇಕು ಹಿಂದೂ ಸಮಾಜದಲ್ಲಿ, ಇದಾಗಬೇಕು ಮನೆ ಮನೆಯಲ್ಲಿ. ತಂದೆ ತಾಯಿಯನ್ನು ಪೂಜ್ಯತೆಯಲ್ಲಿ ನೋಡುವಂಥದ್ದು ಮಕ್ಕಳಿಗೆ ಕಲಿಸಿ. ಗುರುಗಳನ್ನು, ಹಿರಿಯರನ್ನು, ಪ್ರಕೃತಿಯನ್ನು, ನಿಸರ್ಗವನ್ನು, ಪ್ರತಿಯೊಂದು ಜೀವ ಸಂಕಲವನ್ನು ಪ್ರೀತಿಸುವಂಥ ಹೃದಯ ಶ್ರೀಮಂತಿಕೆಯನ್ನು ಇಡೀ ಸನಾತನ ಪದ ಕೊಡ್ತಾ ಬಂದಿದೆ. ಈ ಸನಾತನ ಪದದ ಅರ್ಥವೇ ಅದು. ಅದೇ ನಾವು ಮರ್ತಿದ್ದೇವೆ. ಆಗಿರೋದ್ರಿಂದ ಎಲ್ಲರನ್ನು ಪ್ರೀತಿಸುವಂಥ ಔದಾರ್ಯ ನಮ್ಮಲ್ಲಿ ಬೇಕು, ಅನುಕಂಪ ಬೇಕು, ಉಪಕಾರ ಸ್ಮರಣೆ ಬೇಕು. ಇವತ್ತು ದೊಡ್ಡ ಕೊರತೆ ನಮ್ಮಲ್ಲಿ ಉಪಕಾರ ಸ್ಮರಣೆ ಇಲ್ಲ. ಉಪಕಾರ ಸ್ಮರಣೆ ಇಲ್ಲದೇ ಇದ್ದರೆ ಯಾವ ಭಗವಂತ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ನೆನಪಿಟ್ಕೊಳ್ಳಿ. ಉಪಕಾರ ಸ್ಮರಣೆ ಬೇಕು. ಯಾರೇ ಏನೇ ಉಪಕಾರ ಮಾಡಲಿ ಯಾವ ಕಾಲಕ್ಕೂ ಮರೆಯಬಾರ್ದು. ಯಾವ ಸಂದರ್ಭ ಸನ್ನಿವೇಶದಲ್ಲಿ ಯಾವುದೇ ಉಪಕಾರ ಮಾಡಿ ಅವರನ್ನು ಪ್ರೀತಿಸುವಂಥ ಔದಾರ್ಯವನ್ನು, ಪ್ರತಿಯೊಬ್ಬರು ನೆನೆಸುವಂಥ ಔದಾರ್ಯವನ್ನು ಹೃದಯ ಶ್ರೀಮತಿಗಳು ಇಡೀ ಸಮಾಜ ಉಳಿಸಿಕೊಳ್ಳಬೇಕಾಗಿದೆ. ಮತ್ಸರ ಪಡಬೇಡಿ. ಯಾರೂ ಒಳ್ಳೆಯದಾಗಲಿ ಅವರು ನಮ್ಮವರು, ಯಾರೇ ಕೆಟ್ಟದಾಗಲಿ ಅವರು ನಮ್ಮವರು. ಆ ಭಾವನೆ ಬಂದರೆ ಈ ಜಗತ್ತಿನಲ್ಲಿ ಈ ದೇಶ ಜಗದ್ಗುರು ರಾಷ್ಟ್ರವಾಗಿ ಬೆಳಗುವುದು ಮಾತ್ರ ಅಲ್ಲದೆ ವಿಶ್ವಕ್ಕೆ ಶಕ್ತಿ ಕೊಡತಕ್ಕಂಥ ಒಂದು ದೇಶ ಇದ್ದರೆ ಅದು ಭಾರತ ಖಂಡ. ನೆನಪಿಡಿ. ಇಂಥ ಮಹಾನ್ ಶಕ್ತಿಗಳು ಇವತ್ತಿದ್ದಾರೆ. ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ನಾರಾಯಣ ಗುರುಗಳು, ಎಂತೆಂಥ ಸಾಧಕರ ವೃಂದಾವನಗಳು ಇವತ್ತು ಎಷ್ಟಿದೆ ಯೋಚನೆ ಮಾಡಿದ್ದೀರ? ನಿಮ್ಮ ಮಕ್ಕಳಿಗೆ ಹೇಳಿ ಇದನ್ನು. ಉಡುಪಿ ಮಠದಲ್ಲಿ ಇವತ್ತು ಆ ಭಗವಂತನ ಅಷ್ಟು ಸಾನ್ನಿಧ್ಯ ಇದೆ ಅಂತ ಹೇಳಿದರೆ ಎಷ್ಟೋ ತಪಸ್ವಿಗಳ ವೃಂದಾವನ ಕೂಡ ಇದೆ. ಒಂದು ಕ್ಷೇತ್ರದಲ್ಲಿ, ಒಂದು ಮಠದಲ್ಲಿ, ಒಂದು ಪರಂಪರೆಯಲ್ಲಿ ವೃಂದಾವನ ಇದ್ದರೆ ಅದು ಒಂದು ಶಕ್ತಿಯ ಕೇಂದ್ರ. ನೆನಪಿಟ್ಟುಕೊಳ್ಳಿ. ಅಂಥ ತಪಸ್ವಿಗಳ ವೃಂದಾವನ ಇರತಕ್ಕಂಥ ಪುಣ್ಯ ಸ್ಥಳಗಳನ್ನು ಗಮನಿಸಿ ನಿಮ್ಮ ಮಕ್ಕಳಿಗೆ ಆ ದರ್ಶನ ಮಾಡಿಸಿ ಮಕ್ಕಳನ್ನು ಆ ನೆರಳಲ್ಲಿ ನೀವು ಕೊಂಡೋದಾಗ ಅದರ ಶಕ್ತಿಯ ಪ್ರಭಾವ ಏನು ಅಂತ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಬರೇ ಮಾತಾಡಿದ್ರೆ ಸಾಲದು. ನಮ್ಮದು ಅನ್ನೋ ಮನೋಭಾವ ಇಟ್ಕೊಳ್ಳಿ. ಆದರೆ ಜಗತ್ತಿಗೆ ಬೆಳಕು ಕೊಟ್ಟತಕ್ಕಂಥ ರಾಷ್ಟ್ರ ಇದ್ದರೆ ಅದು ಭಾರತ ದೇಶ. ಅದಕ್ಕೋಸ್ಕರ ಇದು ಭಾರತೀಯ ಅಂತ ಹೇಳಿದರು. ಇಡೀ ಸಮಾಜ ಭಾರತೀಯ ಅನ್ನುವಂಥ ಪದದಲ್ಲಿ ಗುರುತಿಸಿತ್ತು. ಯಾಕೆ? ಈ ಜಗತ್ತಿನ ತಾಯಂದ್ರ ಮೊಲೆ ಹಾಲಿನ ಆ ಪಾವಿತ್ರತೆ, ಆ ಗೋವಿನ ಹಾಲಿನ ಪಾವಿತ್ರತೆ, ಇದನ್ನು ಅರ್ಥ ಮಾಡ್ಕೊಳ್ಬೇಕು. ತಾಯಂದಿರ ಗರ್ಭಾಂಬುದಿಯಲ್ಲಿ ಇವತ್ತು ಸೆಕೆಂಡ್ ಸರ್ಟಿಫಿಕೇಟ್ಗೆ ಎಷ್ಟೋ ಮಹಾತ್ಮರು ಜನನ ಆಗತಕ್ಕಂಥ ದೇಶ ಇದ್ದರೆ ಅದು ಭಾರತದಲ್ಲಿ. ನೆನಪಿಟ್ಟುಕೊಳ್ಳಿ. ನಾನು ಹೇಳಿದಲ್ಲ, ಇಷ್ಟೆಲ್ಲ ಹೆಸರು ಹೇಳಿದಲ್ಲ, ಎಂತೆಂಥ ಮಾಚೇತನಗಳು, ಮಾ ಶಕ್ತಿಗಳು ಇವತ್ತು ಜನ್ಮ ತಾಳಿದೆ. ಭಗವಂತ ರಾಮ ಕೃಷ್ಣ ಜನ್ಮ ತಾಳಿದಂಥ ದೇಶ ಇದು. ಅರ್ಥ ಮಾಡಿದ್ದೇವ ನಾವು? ಇಂಥ ಪವಿತ್ರ ದೇಶದಲ್ಲಿ ಹುಟ್ಟಿದ್ದೇ ನಮ್ಮ ಸೌಭಾಗ್ಯ. ಆಗಿರೋದ್ರಿಂದ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡ್ತಕ್ಕಂಥ ಪ್ರಯತ್ನ ಎಲ್ಲ ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ, ಶ್ರದ್ಧಾ ಕೇಂದ್ರಗಳಲ್ಲಿ ಇವತ್ತು ಆಗಬೇಕಾಗಿದೆ. ನಾವು ದೇವಸ್ಥಾನ ಮಾಡಿದರೆ ಸಾಲದು. ಈ ದೇವಸ್ಥಾನದಲ್ಲಿ ಇಲ್ಲಿಯ ಪರಿಸರ ಮಕ್ಕಳನ್ನೆಲ್ಲ ತರಿಸಿ ಹೇಳಿ, ಶ್ರೀಕೃಷ್ಣ ಮಠ ಅಂದರೆ ಏನು, ಅದರ ಪರಂಪರೆಯನ್ನೇನು, ಶೃಂಗೇರಿ ಮಠ ಅಂದರೆ ಏನು, ಅದರ ಪರಂಪರೆ ಏನು, ಅಲ್ಲಿಯ ತಪಸ್ಸಿಗಳ ಸಾಧನೆ ಏನು. ಇವತ್ತು ಗೌಡ ಸಾರಸ್ವತ ಸಮಾಜ ಇರಬಹುದು, ಅವರಲ್ಲದೆ ಯತಿಗೆ ಶ್ರೇಷ್ಠರಿದ್ದಾರೆ, ಅವರ ಸಾಧನ ತಪಸ್ಸು ಏನು, ಇದನ್ನೆಲ್ಲ ಮನದಟ್ಟು ಮಾಡುವಂಥ ಪ್ರಯತ್ನ ಪ್ರತಿ ಮಕ್ಕಳಿಗೆ ಮುಟ್ಟಿಸಬೇಕು. ದೇವಸ್ಥಾನಕ್ಕೆ ಬರುವಾಗ ಹೇಗೆ ಬರಬೇಕು ಅನ್ನೋದನ್ನು ಮಕ್ಕಳಿಗೆ ತಿಳಿಸುವಂಥ ಅಗತ್ಯ ಇದೆ. ಆ ಮೌಲ್ಯಾಧಾರಿತ ಬದ್ಧತೆ, ಶಕ್ತಿಯ ಪ್ರಭಾವ ಏನು ಅಂತ ಮಕ್ಕಳಿಗೆ ಮನದಟ್ಟು ಮಾಡುವಂಥ ಅವಶ್ಯಕತೆ ಇದೆ. ಅದು ಪೂಜ್ಯ ಶ್ರೀಗಳು ಭಾಳ ಚೆನ್ನಾಗಿ ಹೇಳಿದರು. ಇದನ್ನು ಇವತ್ತು ನಾವು ಬ್ರಹ್ಮಕಲಶ ಮಾಡಿದರೆ ಸಾಲದು. ಮುಂದಿನ ಪೀಳಿಗೆಗೆ ಈ ಸಂಸ್ಕಾರವನ್ನು, ಆಚಾರ ವಿಚಾರದ ಬದ್ಧತೆಯನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು. ಇವತ್ತು ಕೊಲ್ಲೂರು ಮೂಕಾಂಬಿಕೆಯ ಸಾನ್ನಿಧ್ಯದಿಂದ ಬಂದಿದ್ದಾರೆ ಪೂಜ್ಯರು. ಅವರ ಹಿರಿಯರಿಂದ
ಮಾಡಿದಂಥ ಆ ಸಾನ್ನಿಧ್ಯದ ನಿತ್ಯ ಪೂಜೆ ಮಾಡಿ ಆರಾಧನೆ ಮಾಡಿ ಇವತ್ತು ಕೊಲ್ಲೂರು ಕ್ಷೇತ್ರಕ್ಕೆ ಬರತಕ್ಕಂಥ ಭಕ್ತಾದಿಗಳು ದೇಶ ವಿದೇಶದಿಂದ ಬರ್ತಾ ಇದ್ದಾರೆ, ಉದ್ಧಾರ ಆಗ್ತಾ ಇದ್ದಾರೆ. ಯೋಚನೆ ಮಾಡಿದೆಯಾ ಆ ಪರಂಪರೆಯನ್ನು? ಅಡಿಗರ ಪರಂಪರೆಯನ್ನು ತಿಳ್ಕೊಂಡಿದ್ದೀರಾ ನೀವು? ಬೆಳಗಾತದ ಅವರ ತಪಸ್ಸೇನು ಅಂತ ಅರ್ಥ ಮಾಡ್ಕೊಂಡಿದ್ದೇವಾ? ಇವತ್ತು ಕಟೀಲ್ ಅಷ್ಟಣ್ಣರು ಇರಬಹುದು, ಎಂತೆಂಥ ಪುಣ್ಯಕ್ಷೇತ್ರದಲ್ಲಿ ಪೂಜೆ ಮಾಡುವವರ ಆಚಾರ್ಯರ ಶಕ್ತಿಯ ಪ್ರಭಾವವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬರೇ ಪೂಜೆಯವರು ಅಂತ ಹೇಳೋದಲ್ಲ, ನಿಮ್ಮನ್ನು ಉದ್ಧರಿಸಿದಂಥ ಆ ಪೂಜೆಯಿಂದ ಉದ್ಧರಿಸಿದಂಥ ನಿಮ್ಮ ಆತ್ಮೋದ್ಧಾರದ ಶಕ್ತಿಗೆ, ಈ ದೇಶದ ಪ್ರಭಾವಿ ಇರತಕ್ಕಂಥ ಜೀವನದ ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ಸಾರ್ಥಕತೆಗೆ ಶಕ್ತಿ ಕೊಡತಕ್ಕಂಥ ತಪಸ್ವಿಗಳು ಅವರು. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಬರೇ ದೇವಸ್ಥಾನ, ಭಜನಾ ಮಂದಿರ, ಬ್ರಹ್ಮಕಲಶ ಮಾಡಿ 17 ವರ್ಷಕ್ಕೊಂದ್ಸಲ ಆಗಲೇಬೇಕು. ಅದು ಅಷ್ಟಬಂಧ ಗಟ್ಟಿ ಮಾಡುವಂಥ ಕೆಲಸ. ಆ ಅಷ್ಟಬಂಧ ಗಟ್ಟಿ ಮಾಡೋದ್ರೊಳಗೆ ನಿಮ್ಮೊಳಗಿರತಕ್ಕಂಥ ಆತ್ಮಜಾಗೃತಿಯನ್ನು ಉನ್ನತಿ ಮಾಡತಕ್ಕಂಥ ಶಕ್ತಿಯ ಪುಣ್ಯ ಸಂಚಯದ ಪ್ರಕ್ರಿಯೆ ಅದು. ಎಷ್ಟೋ ಜನ್ಮಾಂತರದ ಪಾಪವನ್ನು ಕ್ಷಯಿಸುವಂಥ ಪ್ರಕ್ರಿಯೆ ಅದು. ಆ ಪುಣ್ಯ ಸಂಚಯ ಬ್ರಹ್ಮತ್ವ, ಅದನ್ನು ನೀವು ಅರ್ಥ ಮಾಡಿಕೊಂಡು ಈ ಸತ್ಕರ್ಮವನ್ನು ಬಹುಶಃ ಈ ಕ್ಷೇತ್ರದಲ್ಲಿ ಭಾಳ ವರ್ಷದಿಂದ ಪೆರಡಾಲದ ಉದನೇಶ್ವರನ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಭಾಳಷ್ಟು ಸಂಕಲ್ಪ ಮಾಡಿದಂಥ ಎಲ್ಲ ಮನಸ್ಸುಗಳು ಒಟ್ಟಾಗಿ ಒಂದಾಗಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ. ಈ ಕಾರ್ಯ ಇನ್ನಷ್ಟು ನಾಳಿನವರೆಗೆ ಆಗ ಕ್ರಮ ಪೂಜ್ಯ ರವಿಷ್ಠಂತ್ರಿಗಳ ಮಾರ್ಗದರ್ಶನ, ಅವರ ಎಲ್ಲ ಬಳಗದ ಆಚಾರ್ಯರ ಪ್ರಾತಿನಿಧ್ಯತ್ವದಲ್ಲಿ ಅದು ನಡೀತಾ ಇರೋದು ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ. ಇನ್ನಷ್ಟು ಚೆನ್ನಾಗಿ ನಡೀಲಿ. ಆದರೆ ಬ್ರಹ್ಮಕಲಶ ಆದಮೇಲೆ ಮರುದಿವಸದಿಂದ ಇಲ್ಲಿ ಮನೆಯಲ್ಲಿದ್ದವರೆಲ್ಲ ಹೂವೆಲ್ಲ ಬಿಲ್ಲೋಪತ್ರೆಯನ್ನು ತಗೊಂಡು ದೇವರ ದರ್ಶನ ಮಾಡಲಿಕ್ಕೆ ಎಲ್ಲರೂ ಹತ್ರ ಇದ್ದವರು ಬನ್ನಿ, ಮಕ್ಕಳನ್ನು ಕರ್ಕೊಂಡು ಬನ್ನಿ. ಬಂದವರು ಖಾಲಿ ಶಿವದರ್ಶನ ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಕೂತ್ಕೊಂಡು 5 ನಿಮಿಷ ಒಳಗೆ ಕೂತ್ಕೊಂಡು ಶಿವ ಪಂಚಾಕ್ಷರಿ ಶ್ರೀಕೃಷ್ಣ ನಾಮ ಜಪ ಅಲ್ಲಿ ಮಾಡಿ ಪೂಜ್ಯ ಶ್ರೀಗಳು ಹೇಳಿಕೊಟ್ಟಿದ್ದಾರೆ. ಇವತ್ತಿನ ಮನೆಯಲ್ಲಿ 2 ಹೊತ್ತು ಕೂಡ ಹಾಕಿ ಇದು ನೀವು ಹೇಳುವಾಗ ಹೇಳಿ ವಿಶ್ವಶಾಂತಿಗೋಸ್ಕರ.